ಕರ್ನಾಟಕದಾದ್ಯಂತ ಸಂಚಾರ ಮಾಡಿದೀರಿ ನೀವು, ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳು ಗೊತ್ತು, ಎಲ್ಲಾ ಜಿಲ್ಲೆ ಪ್ರದೇಶಗಳು ಗೊತ್ತು. ಸೊ ಆಲ್ಮೋಸ್ಟ್ ಇಲ್ಲೆಲ್ಲ ಬಂದಿದ್ದೀರಾ ಸರ್ ನೀವು, ಹೇಗೆ ಅಂತ ಹೇಳಿ? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಇಡೀ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಸಣ್ಣ ಸಣ್ಣ ಊರಿನ ಹೆಸರು ಕೂಡ ಹೇಳ್ತಾ ಇದ್ರಿ. ಸೊ ಹೇಗೆ ಈ ತರದೊಂದು ಜಾನಪದ ಕಲೆಗಳಿರುವಂತಹ ಪ್ಲೇಸ್ಗಳಾಗಿರ್ಬೋದು ಅಥವಾ ನೇಚರ್ ಇರುವಂತಹ ಪ್ಲೇಸ್ಗಳಿಗೆಲ್ಲ ಹೋಗಿದ್ದೀರಾ ಹೇಗೆ? ಹೋಗಿದ್ದೀನಿ ಆಸ್ NT. ನಾನು ಡ್ಯೂಟಿ ಮೇಲೇನು ಬಹಳ ಕಡೆ ನಾನು NT ನಕ್ಸಲ್ ಇದ್ದಾಗ ಕುಂಬಿಂಗ್ ಮಾಡುವಾಗ ಎಂಥ ಜಾಗ ನಾನು ಪಶ್ಚಿಮ ಘಟ್ಟದಲ್ಲಿ ನಾನು ನೋಡಿದ್ದೇನೆ. ಅದು ನಿಮಗೆ ಊಹೆ ಇರಲ್ಲ ಹಾಕಿ ಇಷ್ಟು ಚೆನ್ನಾಗಿ ವಾಟರ್ ಫಾಲ್ಸ್ ಮತ್ತೆ ಚೆನ್ನಾಗಿ ಹೋಗೋಕ್ಕೆ ಆಗಲ್ಲ. ಯಾಕೆ ನೀವು ನಡ್ಕೊಂಡು ಫುಲ್ ಹೋಗಬೇಕು. ಬಹಳ ಟೆರೇನ್ ಏನಿದೆ ಬಹಳ ಟಫ್ ಟೆರೇನ್ ಇದೆ. ಸೊ ಒಳಗಡೆ ಎಲ್ಲ ನಾನು ಹೋಗಿದ್ದೇನೆ. ಈ ಕಡೆ ನಿಮ್ಮದು ಬೆಳ್ತಂಗಡಿ ತಾಲೂಕಿನಲ್ಲಿ ಮತ್ತು ಇದು ಎಲ್ಲ ಒಳಗಡೆ ಹೋದರೆ ತುಂಬ ಒಳ್ಳೆ ವ್ಯೂ ನಾವು ನೋಡಿದ್ದೀವಿ ಅಲ್ಲಿ. ಓಕೆ ಸರ್, ಈಗ ನಕ್ಸಲ್ ಕೂಂಬಿಂಗ್ ಟೈಮಲ್ಲಿ ಈಗ ಬೆಳ್ತಂಗಡಿ ಅಂತ ನಾವು ಗಮನಿಸಿದ್ರೆ ಆ ಪ್ಲೇಸ್ಗಳಲ್ಲಿ ಅಂದರೆ ಆ ಭಾಗದಲ್ಲಿ ತುಳು ಮಾತನಾಡುವಂತಹ ಜನಸಂಖ್ಯೆ ಇರುವಂತದ್ದು. ಇನ್ನು ಕಲಬುರಗಿ ಹೋದ್ರೆ ಅವ್ರದೇ ಒಂದು ರೀತಿಯ ಸ್ಲ್ಯಾಂಗ್ ಇರುವಂತದ್ದು. ಇಡೀ ಕರ್ನಾಟಕದಂತೆ ಬೇರೆ ಬೇರೆ ರೀತಿ. ಹೇಗೆ ಸರ್ ಅರ್ಥ ಮಾಡ್ಕೊಂಡೆ? ಅದರಲ್ಲೂ ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ. ಅರ್ಥಕ್ಕೆ ಏನಾದ್ರು ನೋಡಿ, ಅದು ಕೋಸ್ಟಲ್ ನಲ್ಲಿ ಅವರು ಬಹಳ ನಾವೊಂದು ಹೇಳ್ತೀವಿ ಬುಕಿಶ್ ಕನ್ನಡ ಮಾತಾಡ್ತಾರೆ. ಊಟ ಮಾಡಿ ಆಯ್ತು, ಅಲ್ಲಿ ಹೋಗಿ ಆಯ್ತು, ಈ ರೀತಿ ಅವರು ಮಾತಾಡ್ತಾರೆ. ನಮ್ಮ ಕಲಬುರ್ಗಿ ಕಡೆ ಹೋದ್ರೆ, ಬೆಳಗಾವಿ ಕಡೆ ಹೋದ್ರೆ ಅಲ್ಲಿ ದೀಡ್ ತಾಸ್ ಅವರು ಕೆಲವು ಜನ ಹೇಳ್ತಾರೆ, ತಾಸ್ ಹೇಳ್ತಾರೆ. ನಮ್ಗೆ ಆ ತಾಸ್ ಇನ್ನೂ ನಮ್ಗೆ ಕನ್ನಡದಲ್ಲಿ ನಾನು ಕೂಡ ತಾಸ್ನೇ ಹೇಳ್ತೀನಿ. ಈ ಸದರ್ನ್ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ತಾಸ್ ಮಾತಾಡಲ್ಲ. ಅಲ್ಲಿ ಆದ್ರೆ ಉತ್ತರ ಕನ್ನಡದಲ್ಲಿ ಅದು ಗಂಟೆ ಹೇಳ್ತಾರೆ, ಅಲ್ಲಿ ತಾಸ್ ಹೇಳ್ತಾರೆ. ಇಷ್ಟು ತಾಸ್ ಅದು. ಸೊ ಅದು ಭಾಷೆ ತುಂಬಾನ ಹುನ್ರಿ, ಹಿಣ್ರಿ, ಇಲ್ರಿ, ಸಾಹೇಬ್ರಿ, ಅದು ಆ ಕಡೆ ಅದು ಇದೆ. ಈ ಕಡೆ ಒಂದು ಬೇರೆ ಇದೆ. ಸೊ ಭಾಷೆ ಆದ್ರೆ ಭಾಷೆದು ನೋಡಿ ಯಾವ ಭಾಷೆ. ಬಿಹಾರದಲ್ಲಿ ನೀವು ಹುಟ್ಟಿ ಬೆಳೆದ್ರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ತವರು ಮನೆ ತರನೇ ಇಲ್ಲಿದ್ದೀರಿ. ಕನ್ನಡವನ್ನ ಅಷ್ಟು ಚೆನ್ನಾಗಿ ಮಾತಾಡ್ತೀರಿ. ಕೆಲವು ಸಂದರ್ಭದಲ್ಲಿ ನಾವ್ ಎಷ್ಟೋ ಜನರನ್ನ ನೋಡ್ತೀವಿ ಕನ್ನಡ ಬರೋದಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ಎಷ್ಟು ಸಮಯ. ಇದನ್ನ ಹೇಗೆ ನೀವು ಕರಗತ ಮಾಡ್ಕೊಂಡ್ರಿ ಅಂತ ಹೇಳಿ, ಇಲ್ಲಿನ ಜನರ ಜೊತೆ ಬೆರೆತು ಅವೆಲ್ಲವೂ ಕೂಡ ಬಂತ ಹೇಗೆ? ನೋಡಿ, ಇಲ್ಲಿ ಕರ್ನಾಟಕದ ಜನ ಅವರು ಬಹಳ ಮೃದು ಭಾಷೆ ಇದ್ದಾರೆ ಮತ್ತೆ ಬಹಳ ಅಡ್ಜಸ್ಟ್ ಮಾಡ್ಬಿಟ್ಟಾರೆ ಅವರು. ನಾನು ಯಾವಾಗ ASP ಇದ್ದೆ ಬೆಲಂಗಲ್ದಲ್ಲಿ, ಅವರು ಹಿಂದಿ ಮಾತಾಡಕ್ಕೆ ಬರ್ತಿದ್ರು. ನಾನು ನೀವು ಹಿಂದಿ ಮಾತಾಡೋದು ಬೇಡ, ನೀವು ಕನ್ನಡದಲ್ಲಿ ಮಾತಾಡಿ, ಯಾಕಂದ್ರೆ ನಾನು ಕನ್ನಡ ಕಲಿಬೇಕು, ಮತ್ತೆ ನೀವು ಹಿಂದಿ ಮಾತಾಡಿ ನಮ್ಗೆ ಕಲಿಯಕ್ ಆಗಲ್ಲ. ಸೊ ನೀವು ಕನ್ನಡದಲ್ಲಿ ಮಾತಾಡಿ, ನಾನು ಅರ್ಧಂಬರ್ಧ ಮಾತಾಡ್ತೀನಿ ಆದ್ರೆ ಕನ್ನಡದಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತೆ ಇಲ್ಲಿ ಟ್ಯೂಷನ್ ತಗೊಂಡೆ ನಾನು. ಅಲ್ಲಿ ಒಬ್ರು DB ಕೊಳ್ಳಿ ಹೇಳ್ಬಿಟ್ಟು ಒಬ್ರು ಹೈಸ್ಕೂಲ್ ಪ್ರಿನ್ಸಿಪಲ್ ಇದ್ರು, ಹೆಡ್ ಮಾಸ್ಟರ್ ಅಲ್ಲಿ ಬೆಲಂಗಲ್ದಲ್ಲಿ. ಈಗ ಅವರು ಪಾಪ ಇಲ್ಲ, ಅವರು ನಮ್ಗೆ 1 ವರ್ಷ ಪಾಠ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಬೆಳಿಗ್ಗೆ 1 ತಾಸು ನಾನು ಓದ್ತಿದ್ದೆ. ಅದು ಆ ಪುಸ್ತಕ 10th ಸ್ಟ್ಯಾಂಡರ್ಡ್ದು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಅದು ಎಲ್ಲ ಆನಂದಮಯ ಈ ಜಗ ಹೃದಯ, ಆನಂತರ ಬದುಕು ಜಟ್ಕಾ ಬಂಡಿ, ಆನಂತರ ಇದು ಬೇರೆ ಬೇರೆ ಅದು ಎಲ್ಲ ಇತ್ತು. ನಾವು ಎಲ್ಲ ಓದಿದ್ವಿ ಆ ಟೈಮ್. ಮತ್ತೆ ಇದೆ ಕಳ್ಳಬೇಡ, ಕೊಲ್ಬೇಡ, ಹೊಸ ನುಡಿಲ ಬೇಡ, ಇದೆಲ್ಲ ಮುನಿಯೇ ಬೇಡ, ಅಸಹ್ಯ ಪಡಬೇಡ, ಇದೆಲ್ಲ ನಾವು ಆ ಟೈಮ್ ಓದಿದ್ದೀವಿ. ಇನ್ನು ಇದು ಇತ್ತು. ಅದೇ ಇದರಲ್ಲಿ ಕೆಳಗಡೆ ಬಸವಣ್ಣ ಅವರದು ವಚನ, ಕಾಲೆ ಕಮ್ಮ ದೇಹವೇ ದೇಗುಲ್ ಸಿರುವೆ ಕಲಸಯ್ಯ, ಇದೆಲ್ಲ ನಾನು ಏನು ಅಲ್ಲಿ ಮಗಪ್ ಮಾಡಿದ್ದೇನೆ. ನಾನು ಹೇಳ್ತಾ ಇರ್ತೀನಿ, ನಮ್ಗೆ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೇನೆ ಕೆಲವು ಪದಗಳು, ವಚನಗಳು ಆ ಟೈಮ್. ಅದು ಸರಿಯಾಗಿ ನಾನು ಓದಿದ್ದೆ. ಈವನ್ ಅಲ್ಲಿ ಏನಾಗುತ್ತೆ, ಬಹಳ ಸಂದರ್ಭದಲ್ಲಿ ಈ IAS IPS ಆಫೀಸರ್ಸ್ ಇರ್ತಾರೆ, ಅವ್ರಿಗೆ ಚೀಟ್ ಮಾಡ್ಲಿಕ್ಕೆ ಅಲ್ಲಿ ಬಹಳ ಜನ ರೆಡಿ ಇರ್ತಾರೆ. ಇವ್ರಿಗೆ ಪಾಸ್ ಮಾಡಿಸ್ಬೇಕು. ಸೊ ಅಲ್ಲಿ ಮ್ಯಾನೇಜ್ಮೆಂಟ್ದವ್ರು ಇರ್ತಾರೆ, ಇವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ನಮ್ಮದು ಬೆಳಗಾವಿದಲ್ಲಿ ನಾನು ಎಕ್ಸಾಮ್ ತಗೊಂಡೆ, ನಾನೇ ಎಲ್ಲ ಬರ್ದ್ಬಿಟ್ಟೆ, ನಮಗೆಲ್ಲ ಬರ್ತಿತ್ತು. ಲಾಸ್ಟ್ಗೆ ಬಂದರು ಇದು ಸೆಂಟರ್ ಸೂಪ್ರಿಂಟೆಂಡೆಂಟ್, ಸರ್ ಕಾಪಿ ಕೊಡಿ, ಯಾಕೆ ಸ್ವಲ್ಪ ನಾವು ಕರೆಕ್ಷನ್ಸ್ ಮಾಡ್ಬೇಕು, ನಾನು ಎಲ್ಲ ಚೆನ್ನಾಗೆ ನಾನು ಬರ್ದಿದ್ದೇನೆ, ನೀವೆಲ್ಲ ಬೇಡ ಸರ್ ಒಂದ್ಸತಿ ನಾವು ಮಾಡೋಣ, ನಿಮ್ಗೆ ಫುಲ್ ಮಾರ್ಕ್ಸ್ ಬರಬೇಕು. ಅವರು ಬಂದು ಸುಮ್ಮನೆ ಮಾಡಿಲ್ಲ, 1-2 ಕಾಮಾಗಿ, ಯಾಕೆ ನಾನು ಬಹಳ ಚೆನ್ನಾಗಿ ನಾನು ಬರ್ದಿದ್ದೇನೆ, ನಮಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು, ಎಲ್ಲ ಕರೆಕ್ಟಾಗಿ ಬರ್ದಿದ್ದಾರೆ. ಆದರೆ ನಮಗೆ ನೋಡಿ, ಯಾವ ಊರಿಗೆ ನೀವು ಬಂದರೆ ಆ ಭಾಷೆ ಕಲ್ತಿದ್ದಾರೆ, ನಿಮ್ಮ ಪ್ರೊಫೆಷ್ನಲ್ ಇದು ಕೂಡ ಹೆಚ್ಚಿಗೆ ಆಗುತ್ತೆ ಪರ್ಫಾರ್ಮೆನ್ಸ್. ಯಾಕಂದ್ರೆ ನಿಮ್ಗೆ ಈಗ ಯಾವ ಹಳ್ಳಿ ಜನ ಇದ್ದಾರೆ, ಅವರು ನಿಮ್ಗೆ ಏನು ಮಾತಾಡ್ತಾರೆ ನಿಮ್ಗೆ ಅರ್ಥ ಆಗಲ್ಲ, ಅಥವಾ ನೀವು ಏನು ಅವ್ರಿಗೇನು ಮಾತಾಡ್ತೀರಿ ಅವ್ರಿಗೆ ಅರ್ಥ ಆಗಲ್ಲ. ಇದು ಬ್ರಿಟಿಷ್ ಸಿಸ್ಟಮ್ ಹಾಗೆ ಆಗ್ಬರುತ್ತೆ. ಇದು ಯಾವ ಬ್ರಿಟನ್ನಿಂದ, ಇದು UK ಇಂದ, ಇದು ನಮ್ಮ ಭಾಷೆನವ್ರಿಗೆ ಅರ್ಥ ಆಗಲ್ಲ, ನಾವು ಏನು ಹೇಳಿದ್ವಿ ಅದನ್ನೇನು ಅರ್ಥ ಆಗಲ್ಲ. ನೀವು ಅರ್ಥ ಮಾಡದೇ ಇದ್ರೆ ಮತ್ತೆ ಅವ್ರ ಸಮಸ್ಯೆಗೆ ನೀವು ಪರಿಹಾರ ಹಾಗೆ ಕೊಡ್ತೀರಿ. ಸೊ ಅದಕ್ಕಾಗಿ ನಮ್ಮ ಪ್ರಕಾರ ಇದು ಪಬ್ಲಿಕ್ ಸೇವೆಯಲ್ಲಿ ಅವ್ರಿಗೆ ಈ ಮಸ್ಟ್ ಇದೆ. ಮಾತ್ರ ಪಾಸ್ ಆಗೋದಿಲ್ಲ, ಅವರು ಚೆನ್ನಾಗೇ ಕಲಿಬೇಕು. ಅವರು ಇದು ಸರಿಯಾದ ರೀತಿಯಿಂದ ಕಲಿಬೇಕು. ಸುಮ್ಮನೆ ಪಾಸ್ ಆಗಿದ್ರೆ ಒಂದು ಪಾರ್ಟ್ ಆಯಿತು, ನಿಮಗೆ ಇನ್ಕ್ರಿಮೆಂಟ್ ಸಿಕ್ತು, ಪ್ರಮೋಷನ್ ಸಿಕ್ತು, ಅದು ಒಂದು ಪಾರ್ಟ್. ಅಷ್ಟೇ ಸೀಮಿತವಾಗಿ ಇರಬಾರ್ದು.
ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಷ್ಟು ಚೆನ್ನಾಗಿ. ನಾವು ಯುರೋಪ್ನಲ್ಲಿ ಕೆಲಸ ಮಾಡಿದ್ದು 1 ವರ್ಷ ನಾನು ಯುನೈಟೆಡ್ ನೇಷನ್ಸ್. ನಮ್ಮ ಜೊತೆಗೆ ಫ್ರೆಂಚ್ನವರು ಇದ್ದರು, ನಮ್ಮ ಜೊತೆಗೆ ಜರ್ಮನ್ಸ್ ಇದ್ದರು, ಇಟಾಲಿಯನ್ ಇದ್ದರು, ರಷ್ಯನ್ ಇದ್ದರು, ಅರ್ಜೆಂಟೀನಿಯನ್ ಇದ್ದರು. ಒಂದೇ ಅಲ್ಲಿ ಒಂದು ಏನಿತ್ತು ಸಿಸ್ಟಮ್, ಅವ್ರಿಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳೋದು ಅವ್ರ ಭಾಷೆಯಲ್ಲಿ ಎಲ್ಲ ಇತ್ತು. ನಾವು ಫಸ್ಟ್ ಇಲ್ಲಿ ಬಂದರೆ ಎಲ್ಲರಿಗೆ ಯಾರಿಗೆ ರಷ್ಯನ್ ಇದ್ರು ಅವ್ರಿಗೆ ಎಲ್ಲ ನಾವು ದೋಬ್ರೋದಾನ್ ಅವ್ರಿಗೆ ಹೇಳೋದು. ಇದು ಯಾರು ಜರ್ಮನ್ ಬಂದ್ರು ಅವ್ರಿಗೆ ಗುಡೆನ್ ಮಾರ್ಗನ್ ಅವ್ರಿಗೆ ಹೇಳೋದು. ಅವ್ರು ಯಾರು ಫ್ರೆಂಚ್ ಬಂದ ಅವ್ರಿಗೆ ಬಾಂಜೋರ್ನೋ ಅವ್ರಿಗೆ ಬೋಂಜು ಹೇಳೋದು ಅವ್ರಿಗೆ. ಇದು ಯಾರು ಇವರು ಇಟಾಲಿಯನ್ ಬಂದ್ರೆ ಬಾಂಜೋರ್ನೋ ಅವ್ರಿಗೆ ಹೇಳೋದು. ಅಲ್ಲಿ ಲೋಕಲಲ್ಲಿ ಕೊಸೋನ್ ಅವರು ಅಲ್ಬೇನಿಯನ್ ಅವರು ಮಾತಾಡ್ತಾರೆ, ಅವ್ರಿಗೆ ನಾವು ಮೀರ್ದಿತ ಅವ್ರಿಗೆ ಹೇಳೋದು. ಸೊ ಇದು ಎಲ್ಲ ನಾವು ಕಲ್ತಿದ್ದೀವಿ. ಇದು ಎಲ್ಲರಿಗೂ ಕಂಪಲ್ಸರಿ ಹಾಗೆ ಇತ್ತು. ಅದಕ್ಕೆ 6 ಇದು ಎಲ್ಲ ಲ್ಯಾಂಗ್ವೇಜ್ ನಮ್ಮ ಜೊತೆಗೇನಿದ್ರು. ನಮ್ಮ ಒಂದು ಸುದೇವ ನಾವು ಹೇಳ್ಬೋದು ಬಹಳ ಹತ್ತಿರದಿಂದ 1 ವರ್ಷ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೆ ಅಲ್ಲಿ. ನಾನು ಏನು ನೋಡಿದೆ ಒಂದು ಮುಚುವಲ್ ರೆಸ್ಪೆಕ್ಟ್ ಏನಿದೆ ಲ್ಯಾಂಗ್ವೇಜ್ದು ಅದು ಇರಬೇಕು. ನಾವು ಅವ್ರದ್ದು ಲ್ಯಾಂಗ್ವೇಜ್ ಕಲಿಬೇಕು, ಅವರು ನಮ್ಮ ಲ್ಯಾಂಗ್ವೇಜ್ ಕಲಿತಾರೆ. ನಮಗೆ ಕೂಡ ಅವರು ಹಣ್ಣು ಕೇಳ್ತಿದ್ರು, ನಿಮ್ಗೆ ಏನ್ ನಾವು ಹೇಳ್ಬೇಕು, ನಮ್ಗೆ ಹೇಳ್ತಾ ಇದ್ರು ನಿಮ್ಗೆ ಏನ್ ಹೇಳಿ, ನೀವು ಸುಪ್ರಭಾತ್ ಹೇಳಿ ನಮ್ಗೆ ನೀವು ಸುಪ್ರಭಾತ್ ಹೇಳಿ, ಮತ್ತೆ ಅವರು ಸುಪ್ರಭಾತ್ ನಮ್ಗೆ ಹೇಳ್ತಾ ಇದ್ರು. ಸೊ ಬೇರೆ ಕಡೆ ನಾವು ಅವರಿಗೆ ಇದಕ್ಕೆ ಗುಡೆನ್ ಮಾರ್ಗನ್ ಅಥವಾ ನಾವು ಬಾಜು ಫ್ರೆಂಚ್ ಇದ್ರು, 2-3 ಫ್ರೆಂಚ್ ಇದ್ರು ನಮ್ಮ ಜೊತೆಗೆ. ಸೊ ಭಾಷಾ ಕಲಿಯೋದು ಯಾವ ಇದು ವ್ಯರ್ಥ ಹೋಗೋದಿಲ್ಲ. ಓಕೆ, ಮತ್ತೆ ಜನ ನೀವೇನು ಕೊಡಲ್ಲ ಆದ್ರೆ ಖುಷಿ ಪಡ್ತಾರೆ, ನಮ್ಮ ಭಾಷೆ ಹೇಳ್ತಾ ಇದ್ದಾರೆ. ಸೊ ನಾವು ಯಾವ ಟೂರ್ ಗೀರ್ ಕೂಡ ಹೋದಾಗ, ಈಗ ಡಚ್ ಯಾರು ಇರ್ಲಿಲ್ಲ, ಆದ್ರೆ ನಾವು ಸುಮ್ನೆ ಅವ್ರದ್ದು 2-3 ಲೈನ್ ಇದು ಗೂಗಲ್ ಇಂದ ನೋಡ್ಕೊಂಡು ಕಲಿತ್ಕೊಳ್ಳೋದು. ಇಲ್ಲ ಸ್ವಲ್ಪ ಅವ್ರಿಗೆ ಹೇಳಿದ್ರೆ ಖುಷಿ ಆಗ್ಬಿಡ್ತಾರೆ. ಅದು ನಿಜವಾಗಿ ಯಾರಿಗೆ ನೀವು ನೋಡಿದ್ರೆ ಅವ್ರ ಭಾಷೆದು ಒಂದಿದು ಮಾತಾಡಿದರೆ ಅದು ತುಂಬಾನೇ ಖುಷಿಯಾಗಿ. ನಾವು ಡೆಲ್ಲಿ ಯೂನಿವರ್ಸಿಟಿಲಿ ನಾವು ಇದ್ದೀವಿ 1989-90ನಲ್ಲಿ ನಾವು ಅಲ್ಲಿ ಓದಿದ್ದೀವಿ. ಆ ಟೈಮ್ ನಾನು ಮೆಂಬರ್ ಆಗಿದ್ದು ಇಸ್ಕಸ್, ಇಂಡೋ ಸೋವಿಯತ್ ಕಲ್ಚರಲ್ ಅಸೋಸಿಯೇಷನ್ದು ಆರ್ಗನೈಸೇಷನ್ದು ಇಸ್ಕಸ್ ಹೇಳ್ಬಿಟ್ಟು ಆ ಟೈಮ್ ಒಂದು ಇದು ಇತ್ತು. ಅಲ್ಲಿ ನಾವು ಹೋಗ್ತಿದ್ವಿ. ಅವರಿಗೆ ಒಂದು ಲೈನ್ ನಾವು ಅದು ಹೋಗುವಾಗ ಸುಮ್ಮನೆ ಕಲ್ತಿದ್ವಿ, ಇದು ನೋಡ್ಕೊಂಡು ಡಿಕ್ಷನರಿ ನೋಡ್ಕೊಂಡು ರಷ್ಯನ್. ಅಲ್ಲಿ ನೋಡಿದ್ರೆ ಫುಲ್ ಅವರು ಜಂಪ್ ಮಾಡ್ತೀವಿ, ಒಳ್ಳೇದು ಇವ್ರಿಗೆ ಇಷ್ಟು ಇಲ್ಲ ಇದು ಬರುತ್ತೆ, ಅದು ಅವ್ರಿಗೆ ರಷ್ಯನ್ ಬರುತ್ತೆ. ಸೊ ನಾವು ಇದು ಲ್ಯಾಂಗ್ವೇಜ್ ಏನಿದೆ ಅದಕ್ಕೆ 1 ನಿಮಿಷದಲ್ಲಿ ಅದು ಎಲ್ಲ ನಿಮ್ದು ಬ್ಯಾರಿಯರ್ಸ್ ಮುರಿದು ಹೋಗಿದೆ. ಈಗ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀನಿ, ಜನ ಲ್ಯಾಂಗ್ವೇಜ್ ಬಗ್ಗೆ ನಾರ್ತ್ ಇಂಡಿಯನ್ ಇದು ಅವರು ಇದು ಅದು ನಮ್ಮ ಪ್ರಕಾರ ಬೇಕಾಗಿಲ್ಲ. ಅದು ಏನಿದೆ ಎಲ್ಲ ಭಾಷೆಗೆ ಒಂದು ಸೌಂದರ್ಯ ಇದೆ, ಎಲ್ಲ ಭಾಷೆಗೆ ಒಂದು ಸ್ಥಾನ ಇದೆ, ಎಲ್ಲ ಭಾಷೆಗೆ ನಮ್ಮ ಪ್ರಕಾರ ಅದು ಒಂದು ಅರ್ಹತೆ ಇದೆ. ಸೊ ಬ್ಯೂಟಿ ಬೇರೆ ಬೇರೆ ಭಾಷೆದು ಬೇರೆ ಬೇರೆ ಬ್ಯೂಟಿ ಇದೆ. ಸೊ ನಾವು ಯಾವ ಭಾಷೆಗೆ ಕಡಿಗಣಿಸೋದು ಅಥವಾ ಯಾವುದು ನಮ್ಮ ಪ್ರಕಾರ ಇಲ್ಲವೇ ಇಲ್ಲ. ಮತ್ತೆ ನಾವು ಯಾವ ಕಡೆ ಹೋದ್ರೆ ಇಟ್ ಈಸ್ ಇಂಪೆರೇಟಿವ್ ನಾವು ಕಲಿಬೇಕು. ಗೊತ್ತಿದೆ, ಕಲ್ತಿದರೆ ಅವ್ರಿಗೇನು ಒಳ್ಳೆ ಆಗತ್ತೆ, ಕೆಟ್ಟದ್ದು ಆಗಲ್ಲ, ಒಳ್ಳೇನಾಗತ್ತೆ. ಜನ ಮೀನ್ಸ್ಕಿ ಅವ್ರಿಗೆ ಈಗ ಆಟೋನಲ್ಲಿ ಹೋಗುವಾಗ ಆಗಲಿ, ಊಟ ಮಾಡೋಕ್ಕೆ ಹೋಗುವಾಗ ಆಗಲಿ, ಬೇರೆ ಕಡೆ ಹೋಗುವಾಗ ಆಗಲಿ, ಅದು ಅವ್ರಿಗೆ ಇನ್ನೂ ನಮ್ಮ ಪ್ರಕಾರ ಅವ್ರದ್ದು ಕ್ಲೋಸ್. ಮತ್ತೆ ಅವ್ರಿಗೇನು ಸಮಸ್ಯೆ ಬರಲ್ಲ. ಬಹಳ ಸಂದರ್ಭದಲ್ಲಿ ಈವನ್ ರಾಬ್ರಿಗೆ ಇವ್ರಿಗೆ ಆಗೋದು ತಿಳ್ಕೊಳ್ತಾರೆ, ಇವ್ರಿಗೆ ಭಾಷೆ ಬರಲ್ಲ, ಇವ್ರಿಗೆ ರಾಬ್ರಿ ಮಾಡ್ಕೊಡೋಣ, ಏನಿದು ಮಾಡಿ. ಸೊ ನಾನು ಹೇಳ್ತಿದ್ದೆ, ಕೆಲವು ಇವ್ರಿಗೆ ಯಾರು ಆ ಟೈಮ್ ಹೊರಗಿನವ್ರು ಇರ್ತಿದ್ರು, ನೋಡ್ರಿ ನೀವು ಒಂದು ಪದ ಇದು ಮಾಡ್ಬೇಕು, ಯಾರು ಇದು ಕಾಪಾಡಿ ನೀವು ಹೇಳ್ಬೇಕು. ಸೊ ಯಾರು ನಿಮ್ಗೆ ಚಾಕು ಚುರಿ ತೋರಿಸಿದ್ದಾರೆ, ಸೊ ಈ ಪದ ನೀವು ಇದು ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, KPADI ಕಾಪಾಡಿ. ಅದು ಯಾರು ನಿಮ್ಗೆ ಚಾಕು ತೋರಿಸಿದರೆ ಜೋರಾಗಿ ಹೇಳಿ ಕಾಪಾಡಿ. ಸೊ ಅವನು ಓಡ್ ಹೋಗ್ತಾನೆ. ಸೊ ನನಗೆ ಕೆಲವು ಪದಗಳು ನೀವು ಇದು ಕಲಿಬೇಕು, ಅದು ಅಪರಿಹಾರ್ಯವಾಗಿ ಇದೆ. ಜನ ಒಂದು ಈಗೋ ಮೇಲೆ ತಗೊಂಡ್ಬಿಡ್ತಾರೆ. ಈಗ ನೋಡಿ ಎಷ್ಟೊಂದು ವಿಷಯಗಳು ಮೊನ್ನೆ ಇತ್ತೀಚೆಗೆ ಆದ ಕೂಡ ನೀವು ಗಮನಿಸಬಹುದು. ಒಳ್ಳೆ ಮಾತನ್ನ ಅಂತ ಹೇಳಿದ್ರಿ ಸರ್ ನೀವು ಈ ಟೈಮಲ್ಲಿ. ಅಂದ್ರೆ ನಾವು ಭಾಷೆಗೆ ಯಾವತ್ತು ಕೂಡ ಮಿತಿ ಇಟ್ಕೊಳ್ಬಾರ್ದು, ಅಥವಾ ಭಾಷೆ ನಮ್ದು ದೊಡ್ಡದು ನಾವ್ ಯಾಕೆ ಕಲಿಬೇಕು ಅನ್ನುವಂಥದ್ದು. ಬಟ್ ನೀವು ನೋಡಿ ಇಲ್ಲಿ ಬಂದು ಕಲ್ತು ಈಗ ಇಲ್ಲಿ ನಮ್ಮವ್ರ ತರ ಆಗಿದ್ದೀರಿ ಅನ್ನೋದನ್ನ ಜನ ಒಪ್ಕೊಂಡು ನಿಮ್ಮನ್ನ ಇಲ್ಲಿ ಸ್ವೀಕರಿಸಿದ್ದಾರೆ. ಸೊ ಆ ರೀತಿಯಂತ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತೀರಾ, ಹೇಗೆ ಅಂತ? ಹೌದು, ನೋಡಿ ಎಷ್ಟು ಜನಕ್ಕೆ ನಾನು ನೋಡ್ತೀನಿ ನಮ್ಮ ಸರ್ವಿಸ್ನಲ್ಲಿ ಇರ್ತಾರೆ, ಅವ್ರಿಗೆ ಸರಿಯಾಗಿ ಓದಕ್ಕೆ ಪೂರ್ತಿ ಬರಲ್ಲ, ನೀವು ಅವ್ರಿಗೆ ಕೊಟ್ರೆ. ಈಗ ಆದರೆ ನಾನು ನಮ್ಮ ಸ್ಟಾಫ್ಗೆ ಹೇಳ್ತಾ ಇರ್ತೀನಿ, ಅವರು ಏನಾದರೂ ಡ್ರಾಫ್ಟ್ ತೊಗೊಂಡು ಬರ್ತಾನೆ ಕನ್ನಡದಲ್ಲಿ ನಾನೇ ಕರೆಕ್ಷನ್ ಮಾಡಿ, ನಾನು 10% ನಿಮ್ಮದು ಸಂಬಳ ತೊಗೊಂಡ್ಬಿಡ್ತೀನಿ. ಈ ನಿಮ್ಮದು ಕನ್ನಡ ನಾನು ಸರಿ ಮಾಡೋದು ಇದು ಏನಿದೆ, ಇದು ನಿಮಗೆ ಕನ್ನಡ ಸರಿಯಾಗಿ ಬರಲ್ಲ, ಇದು ಯಾವ್ಯಾವ ಪದ ನೀವು ಬರ್ದ್ಬಿಡ್ತೀರಾ, ನೀವು ಇದು ಮಾಡಿಕೊಂಡು ಯಾವ್ದು ಸೂಚಿಸಲಾಗಿದೆ ಅಥವಾ ತಿಳಿಸಲಾಗಿದೆ, ಇದು ಬಹಳ ಒಂದೊಂದು ಶಬ್ದ ಇದೆ, ಆದರೆ ಅದು ವ್ಯತ್ಯಾಸ ಇದೆ, ಅರ್ಥ ಇದೆ. ಸ್ವಲ್ಪ ಇದು ಬೇರೆ ಬೇರೆ ನೀವು ಯೂಸ್ ಮಾಡಿದರೆ ಅದು ವ್ಯತಿರಿಕ್ತವಾಗಿ ಜನಕ್ಕೆ ಅದು ಬರುತ್ತೆ. ನೀವು ತಿಳಿಸೋದು ಒಂದು ಬೇರೆ, ಸೂಚಿಸೋದು ಬೇರೆ,
ಆಂಧ್ರ ಆದೇಶ ಒಂದು ಬೇರೆ ಇದೆ. ಸೊ ಅದೇ ಇದಕ್ಕೆ ತಮ್ಮ ಗಮನಕ್ಕೆ ತರಲಾಗಿದೆ ಒಂದು ಬೇರೆ ಅದು. ಸೊ ಒಂದೇ ಇದಕ್ಕೆ ಲಾಸ್ಟ್ ಸೆಂಟೆನ್ಸ್ ಅದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ನಾವು ಪ್ರತಿಯೊಂದು ಇದು ನೋಡ್ಬೇಕಾಗತ್ತೆ, ಸುಮ್ಮನೆ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು. ಯಾರಿಗೆ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅದು. ಸೊ ಭಾಷೆದು ಎಲ್ಲ ಭಾಷೆಯಲ್ಲಿ ಆಗ್ತಿದ್ದೆ. ನಾನು ಹೇಳೋದು ಜನ ಯಾರು ಪಬ್ಲಿಕ್ ಲೈಫ್ನಿದ್ದಾರೆ ಡೆಫಿನೆಟ್ಲಿ ಅವ್ರಿಗೆ ಇದು ಮ್ಯಾಂಡೇಟ್ರಿ ಹಾಗೇನಿದೆ ಅದು ಮಾಡಬೇಕು. ಮತ್ತು ನಿಮ್ಮದು ಸಂವಹನೆ ಏನಿದೆ, ಇದು ಮಾತಾಡ್ತೀರಿ ಅದು ಜನರಿಗೆ ಈವನ್ ನಾವು ಯಾವ ಕಮ್ಯುನಲ್ ಸಿಚುವೇಶನ್ ಆಯಿತು ಅಥವಾ ಕಾಸ್ಟ್ ಸಿಚುವೇಶನ್ ಆಯಿತು, ಜನರಿಗೆ ಒಂದು ಅಡ್ರೆಸ್ ಮಾಡೋದು ವಿಷಯ ಆಯಿತು, ಅಲ್ಲಿ ಮತ್ತೆ ನೀವು ಅವ್ರಿಗೆ ಮಾತಾಡಬೇಕಾಗತ್ತೆ. ಅದು ಲೀಡರ್ಶಿಪ್ದು ಒಂದು ಕ್ವಾಲಿಟಿ. ನೀವು ಲೀಡರ್ ಆಗೋದು ಇದ್ದರೆ, ಲೀಡರ್ ಇನ್ ದ ಸೆನ್ಸ್ ಕಿ ಪೊಲಿಟಿಕಲ್ ಲೀಡರ್ ಇಲ್ಲ, ನಿಮ್ಮದು ನೀವು ಫೀಲ್ಡ್ನಲ್ಲಿ ನೀವು ಲೀಡರ್ ಅಂತ ನಿಮ್ಮದು ಫೋರ್ತ್ ಲೀಡರ್. ಈಗ ನಾನು ಕಾನ್ಸ್ಟೇಬಲ್ಸ್ ಇದ್ದಾರೆ, ಅವ್ರಿಗೆ ಇಂಗ್ಲೀಷ್ನಲ್ಲಿ ಮಾತಾಡೋದು ಸರಿ ಆಗಲ್ಲ, ಅವ್ರಿಗೆ ಹಿಂದಿಲಿ ಮಾತಾಡೋದು ಸರಿ ಆಗಲ್ಲ, ಕನ್ನಡದಲ್ಲಿ ಮಾತಾಡಿದ್ರೆ ಮತ್ತೆ ಅವ್ರಿಗೆ ಅರ್ಥ ಆಗತ್ತೆ. ಸೊ ಆ ಲೆವೆಲ್ಗೆ ಹೋಗಿ ಅವ್ರಿಗೆ ನಾವು ಮಾತಾಡಿದ್ರೆ ಅವ್ರು ತಿಳ್ಕೊಳ್ತಾರೆ, ಓ ನಮ್ಮ ಸಾಹೇಬರು ನಮ್ಮ ಭಾಷೆಯಲ್ಲಿ ಇಲ್ಲ ಇಷ್ಟು ಚೆನ್ನಾಗಿ ನಾವು ಮಾತಾಡಿದ್ದೆ. ಸೊ ಅದು ಒಂದು ನಿಮಗೆ ಆ್ಯಡೆಡ್ ಪಾಯಿಂಟ್ ನಿಮಗೆ ಬರುತ್ತೆ. ಸೊ ಅದಕ್ಕಾಗಿ ನಾವು ಬಹಳ ಇದು ನೋಡಿದ್ವಿ. ನಾನು ಯಾವ ಕಡೆ ಹೋದರೆ ಯಾವ್ದು 2-3 ವಚನ ಹೇಳ್ಬಿಡ್ತೀನಿ, ಇದು ಹೇಳ್ಬಿಡ್ತೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.